ಕೂಡ ರೈತರಿಗೆ ನೀರು ಬಿಡದೇನೆ ರೈತರ ಒಂದು ವ್ಯವಸ್ಥೆಗಳ ಬಗ್ಗೆ ವಿಚಿತ್ರವಾದ ಧೋರಣೆ ತೋರಿದ್ದು ಈಗಾಗಲೇ ಸ್ವಲ್ಪ ದಿವಸದಿಂದ ನಾನು ಕೂಡ ಮಾಧ್ಯಮಗಳು ಇಲ್ಲೇ ಬಂದು ಮಾತಾಡಿದ್ದೆ. ನೀರಿದ್ದು ಕೂಡ ನಾಲೆಗಳಿಗೆ ನೀರು ಕೊಡದೇನೆ ರೈತರಿಗೆ ಅನ್ಯಾಯ ಮಾಡಿದಂಥ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ವಿ. ಈ ಸರ್ಕಾರ ಒಂದು ಪಾಲಿಸಿ ಮ್ಯಾಟ್ರನ್ನ ಇಟ್ಕೊಂಬಿಟ್ಟಿದೆ. ಕೆಲವು ಈ ಆಮಿಷಗಳು ತೋರಿಸೋದ್ರ ಮುಖಾಂತರ ಒಟ್ಟಾರೆ ಹೇಗೆ ಬೇಕಾದ್ರೂ ನಾವು ನಡ್ಕೋಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಹೊರಟಿದ್ದಾರೆ. ಮುಖ್ಯವಾಗಿ ಈಗ ಕಾವೇರಿ ಆರತಿ ಅನಾವಶ್ಯಕವಾದ ಒಂದು ಕಾರ್ಯಕ್ರಮ ಈ ಜಿಲ್ಲೆಗೆ ಮತ್ತು ಈ ರಾಜ್ಯಕ್ಕೆ ಅದು ಎಲ್ಲ ಪಕ್ಷಗಳ ಮುಖಂಡರುಗಳನ್ನ ಚರ್ಚೆ ಮಾಡಿ ಅದರ ಸೂಕ್ಷ್ಮತೆನ ಅರಿವು ಇಟ್ಕೊಂಡು ಮಾಡಬೇಕಾಗಿತ್ತು. ಈಗ ಕೋಟ್ಯಾಂತರ ರೂಪಾಯಿ ವೆಚ್ಚನ ಮಾಡಿದ್ದಾರೆ. ತಾತ್ಕಾಲಿಕ ಒಂದು ಆರ್ಟಿಫಿಷಿಯಲ್ ಪ್ಲಾಸ್ಟಿಕ್ ವಿಗ್ರಹ ಮಾಡಿ ಅಲ್ಲಿ ಪೂಜೆ ಮಾಡೋದ್ರ ಮುಖಾಂತರ ಕೋಟ್ಯಾಂತರ ರೂಪಾಯಿ ಈ ಜಿಲ್ಲೆಯಲ್ಲಿ ಹಣ ದುರುಪಯೋಗ ಆಗಿದೆ. ಈ ಥರ ಜನ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಹಾಗೆ ಅಂಥ ಯಾವ ವಿಚಾರದಲ್ಲೂ ನಾವು ರಾಜಿ ಪ್ರಶ್ನೆನೇ ಇಲ್ಲ. ನಾವು ಈ ಸರ್ಕಾರದ ನೀತಿ ವಿರುದ್ಧವಾಗಿ ನಾವು ಮಾಡೋದಿದ್ದೀವಿ. ಇವತ್ತು ಮುಖ್ಯವಾಗಿ ಬೇರೆ ಯಾವ ವಿಚಾರವೂ ನಾವು ಪ್ರಸ್ತಾಪಿಸೋದಕ್ಕಿಂತ ಈ 25 ವರ್ಷ ಏನು ನಮ್ಮ ಪಕ್ಷ ಉದ್ದೇಶಗಳಿದೆ, ನಮ್ಮ ಇನ್ನೊಬ್ಬರು ಸ್ನೇಹಿತರು ಕೇಳಿದ್ರು ಮುಂದಿನ ಏನು ಹೆಜ್ಜೆ ಅಂತ. ರಾಷ್ಟ್ರ ರಾಜಕಾರಣದಲ್ಲಿ ಕರ್ನಾಟಕ ರಾಜ್ಯನ ಅತ್ಯಂತ ಪ್ರಬಲವಾಗಿಡೋಕ್ಕೆ JDS ಪಕ್ಷನ ಬೆಳೆಸುವಂಥದ್ದೇ ನಮ್ಮ ಮೂಲ ಉದ್ದೇಶ ಅಂತ ಹೇಳ್ತೀನಿ. ಅಯ್ಯೋ, ನಾವು ಅನೇಕ ವಿಚಾರಗಳನ್ನ ನಿಮ್ಮ ಮಾಧ್ಯಮಗಳ ಮುಖಾಂತರನೇ ಬಂದು ಇಲ್ಲೇ ಕುತ್ಕೊಂಡು ಚರ್ಚೆಗಳು ಮಾಡಿದ್ದೀವಿ. ಆದರೆ ಇಲ್ಲ, ಮೊದಲು ಜನ ವಿಶೇಷವಾಗಿ ಹರಿಸಿ ಅವ್ರನ್ನ ಗೆಲ್ಲಿಸಿದ್ದಾರೆ. ಈ 2.5 ವರ್ಷ ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಫ್ರೀ ಹ್ಯಾಂಡ್ ಬಿಟ್ಟು ಅವ್ರು ಏನು ಕೆಲಸ ಮಾಡ್ತಾರೆ, ಅವ್ರ ಉದ್ದೇಶಗಳೇನು ಅಂತ ಸಾರ್ವಜನಿಕರಿಗೂ ಅರ್ಥ ಆಗಲಿ. ನಂತರದಲ್ಲಿ ನಾವೆಲ್ಲ ಹೋರಾಟಕ್ಕೆ ಇಳಿತೀವಿ. ಯಾವುದೇ ಅನ್ಯಾಯ ಮಾಡಲಿಕ್ಕೂ ನಾವು ಬಿಡೋದಿಲ್ಲ ಅಂತ. JDS ಅಲ್ಲಿ ನಾಯಕರಿರೋದು ದೇವೇಗೌಡರು, ಕುಮಾರಸ್ವಾಮಿಯವರು ನಮ್ಮ ನಾಯಕರಿದ್ದಾರೆ. ನಾವೆಲ್ಲರೂ ಅವರ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಪಕ್ಷದ ಅದೆಲ್ಲ ಮುಂದೆ ತೀರ್ಮಾನಗಳಾಗ್ತವೆ. ಎಲ್ಲರೂ ಒಟ್ಟಾಗಿದ್ದೀವಿ, ಎಲ್ಲರೂ ಪಕ್ಷದ ಕೆಲಸ ಮಾಡ್ತಾ ಇದ್ದೀವಿ. ಅಲ್ಲ, ಅದನ್ನ ಯಾವ ಥರ ವ್ಯಾಖ್ಯಾನ ಬೇಕಾದರೂ ಮಾಡ್ಕೋಬೋದು. ನಮಗಿರೋದು ನಾಯಕತ್ವ ದೇವೇಗೌಡರು ಮತ್ತು ಕುಮಾರಸ್ವಾಮಿಯವರು, ಅದರ ಅಡಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತೀವಿ. ಈಗ ಜಿಲ್ಲೆನಲ್ಲಿ ಬಹಳಷ್ಟು ಹೋರಾಟಗಳು ಮುಂಚೂಣಿ ಕೆಲಸ ಮಾಡಿಲ್ವಾ? ಮತ್ತೆ ಬಿಡಿ. ಥ್ಯಾಂಕ್ ಯು ಸರ್.